ಎವ್ರಿವನ್, ನಾನಿವತ್ತು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಸೇಮ್ ಅದೇ ರೀತಿ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ. ಆಲ್ಮೋಸ್ಟ್ ಅವತ್ತಿಂದ ಮನೆ ಕ್ಲೀನ್ ಮಾಡೋದೇ ಆಗ್ತಾ ಇದ್ದಾಳೆ ಅಂತ ಅನ್ಕೊತಾ ಇದ್ದೀರಾ. ಅದು ಮಾಡಿದೆ, ಇದು ಮಾಡಿದೆ, ಅದು ಕ್ಲೀನ್ ಮಾಡಿದೆ, ಇದು ಕ್ಲೀನ್ ಮಾಡಿದೆ ಅಂತ. ಯಾಕಂದರೆ ನಮ್ಮನೆ ನಾನು ಡೀಪ್ ಕ್ಲೀನ್ ಮಾಡ್ಕೊಬೇಕು ಅಂತ ಅಂದ್ಕೊಂಬಿಟ್ಟು ಅಮ್ಮ ಊರಿಂದ ಬಂದಿರೋದ್ರಿಂದ ಅಮ್ಮನೂ ಹೆಲ್ಪ್ ಮಾಡ್ತಾರೆ. ಮುಂಚೆ ಹೆಂಗೋ ಮನೆಗೆ ಕೆಲಸದವ್ರು ಬರೋರು ಎಲ್ಲನೂ ಅವರೇ ಮಾಡ್ಕೊತಿದ್ರು. ಇವಾಗ ನಮ್ಮ ಮನೆಗೆ ಕೆಲಸದವ್ರು ಬರ್ತಾ ಇಲ್ಲ, ನಾನೇ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನನಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದ್ಕೊಂಡು ಅಮ್ಮನ ಹೆಲ್ಪ್ ತೊಗೊಂಡು ನಾನು ಆಲ್ಮೋಸ್ಟ್ ಎಲ್ಲ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ನನಗೆ ಈ ರೀತಿ ಆಲ್ಮೋಸ್ಟ್ ಟಾಯ್ಸ್ ಐಟಮ್ ಅಂದರೆ ತುಂಬಾ ಇಷ್ಟ ಆಗಿರುತ್ತೆ. ಈ ರೀತಿ ಟಾಯ್ಸ್ನ ಮನೇಲಿ ತುಂಬಾ ಇಟ್ಟಿದ್ದೀನಿ. ಮನೆಯಲ್ಲೇ ಇದ್ದರೆ ಅವಾಗವಾಗ ಕ್ಲೀನಿಂಗ್ ಮಾಡ್ಕೊಬೋದು. ಸೊ ಔಟ್ಸೈಡ್ ಹೋಗೋದ್ರಿಂದ ಕ್ಲೀನಿಂಗ್ ಮಾಡ್ಕೊಳ್ಳೋದು ಕಷ್ಟನೇ ಇದೆ. ಅದಕ್ಕೆ ನನಗೆ ಯಾವಾಗ ಟೈಮ್ ಸಿಗುತ್ತೆ ಮಾರ್ನಿಂಗ್ ಅಥವಾ ನೈಟ್ ಈ ರೀತಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ನಮ್ಮನೇನ ಡೀಪ್ ಕ್ಲೀನಿಂಗ್ ಇವಾಗ ಮಾಡ್ಕೊಳ್ಳೋಕ್ಕೆ ಇನ್ನೂ ಒಂದು ರೀಸನ್ ಇದೆ. ನಮ್ಮನೆಯವ್ರ ಅಣ್ಣನ ಮಗಳು ಮೆಚೂರ್ಡ್ ಆಗಿರೋದ್ರಿಂದ ನಾವು ಬಂದು ನಮಗೆ ಸೂತ್ಕ ಇರುತ್ತೆ, ಪೂಜೆ ಏನೂ ಮಾಡೋಂಗಿಲ್ಲ. ಸೊ ಅದಕ್ಕೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಬಿಟ್ರೆ ಆಮೇಲೆ ಒಂದೇ ಸರಿ ಪೂಜೆ ಮಾಡ್ಕೊಬೋದು. ಮತ್ತು ಫಂಕ್ಷನ್ಸ್ ಇದೆ ಅಂತ ಅಂದೆ ಅಲ್ವಾ, ಅವಳದೇ ಮೆಚೂರ್ಡ್ ಫಂಕ್ಷನ್ ಇದೆ, ಆಫ್ ಸ್ಯಾರಿ ಫಂಕ್ಷನ್ನು. ಸೊ ಆ ಫಂಕ್ಷನ್ಗೂ ರೆಡಿ ಆಗೋಕ್ಕೋಸ್ಕರ ನಾನು ಅವತ್ತಿಂದ ತುಂಬಾ ಬ್ಯುಸಿ ಇದ್ದೆ ಅಂತ ಅಂದೆ. ಅದಕ್ಕೋಸ್ಕರನೇ ಆಫ್ ಸ್ಯಾರಿ ಫಂಕ್ಷನ್ ಬಂದು ಇವಾಗ ಆಲ್ರೆಡಿ ಮುಗಿದೋಯ್ತು, ಸಂಡೇನೇ ಮುಗೀತು. ಸೊ ಆ ಫೋಟೋನ ಇನ್ನೂ ಎಡಿಟ್ ಮಾಡೋಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ಸೊ ಎಡಿಟ್ ಮಾಡಿ ನಾನು ಆ ಫೋಟೋಸು ಹಾಕ್ತೀನಿ, ಆ ವಿಡಿಯೋಸು ಹಾಕ್ತೀನಿ. ಫಂಕ್ಷನ್ ಅಷ್ಟು ಚೆನ್ನಾಗಾಗತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಫಂಕ್ಷನ್ ಮಾತ್ರ ತುಂಬಾ ಚೆನ್ನಾಗಾಯಿತು. ಆ ಡೆಕೋರೇಷನಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲರಿಗೂ ಮೇಕಪ್ ಮಾಡಿಕೊಂಡು ನಾವೆಲ್ಲ ಅಲ್ಲಿ ಗೆಸ್ಟು ಎಲ್ಲ ತುಂಬಾ ಇಷ್ಟ ಆಯಿತು. ನನಗಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಅಲ್ಲಂತೂ ತುಂಬಾ ಚೆನ್ನಾಗಿತ್ತು. ನಾವು ಆಫ್ ಸ್ಯಾರಿ ಫಂಕ್ಷನ್ ನಡೆಸಿದ್ದು. ನಾವು ಯಾರಿಗೆಲ್ಲ ಕರೆದಿದ್ವಿ ಅವರೆಲ್ಲ ಬಂದಿದ್ದರು. ಸೊ ನಮಗಂತೂ ತುಂಬಾ ಖುಷಿ ಆಯಿತು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ನಮ್ಮನೇಲಿ ಆಲ್ಮೋಸ್ಟ್ ಮುಂಚೆ ಕೆಲಸದವ್ರು ಬರೋದ್ರಿಂದ ಈ ಕೆಲಸ ಎಲ್ಲ ಅವರೇ ಮಾಡ್ಕೊತಿದ್ರು. ಅದಾದಮೇಲೆ ನಾನು ಆಲ್ಮೋಸ್ಟು ಈ ರೀತಿ ಧೂಳೆಲ್ಲ ತೆಗಿಯೋದು ತುಂಬಾ ರೇರ್. ನಮ್ಮ ಮನೆಯವರೇ ಆಲ್ಮೋಸ್ಟ್ 15 days ಒನ್ಸ್ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತಾರೆ. ಅವ್ರು ಕ್ಲೀನ್ ಮಾಡೋದ್ರಿಂದ ನನಗೆ ಈ ಕೆಲಸ ಇರಲ್ಲ. ಅಮ್ಮ ಇರೋದ್ರಿಂದ ಅಮ್ಮ ನಮ್ಮ ಮನೆಯವ್ರಿಗೆ ಏನು ಮಾಡಿದ್ರೂ ಬಿಡಲ್ಲ, ಮಾಡಿಸ್ಬೇಡ ಅಂದ್ಬಿಡ್ತಾರೆ. ಸೊ ನಾನೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಅಮ್ಮನ ಮುಂದೆ ಸರಿ ನಾನೇ ಮಾಡ್ತೀನಿ ಬಿಡು ಅಂದ್ಕೊಂಡು ನಾನೇ ಮಾಡ್ಕೊಂಡಿದ್ದೆ. ಮನೆಯಲ್ಲಿ ಒಳಗಡೆ ಹೊರಗಡೆ ಎಲ್ಲ ಈ ರೀತಿ ಸೆಲ್ಬೆ ಇದ್ದರೆ ಆಲ್ಮೋಸ್ಟ್ ಯಾವಾಗೂ ಕ್ಲೀನ್ ಮಾಡ್ಕೊತಿದ್ರೆ ಒಳ್ಳೆಯದು. ಅದು ಮನೆಯೊಳಗಿದ್ರೆ ಒಳ್ಳೆಯದಲ್ಲ ಅಷ್ಟು. ಸೊ ಅದಕ್ಕೆ ನಾನು ಬಂದು 15 days ಒನ್ಸ್ ಅದನ್ನು ಕ್ಲೀನ್ ಮಾಡ್ಕೊತಾನೆ ಇರ್ತೀವಿ ನಮ್ಮ ಮನೇಲಿ. ಆಲ್ಮೋಸ್ಟ್ ನಾನಿವಾಗ ಏನಿದೆ ಟಾಯ್ಸ್ಗಳೆಲ್ಲ ಈ ಗೊಂಬೆಗಳೆಲ್ಲ ಜೋಡಿಸ್ತಿದ್ದೀನಿ. ಗಣಪತಿ, ಬುದ್ಧ ಎಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ. ಇದೆಲ್ಲ ನಾನು ತುಂಬ ಟೈಮ್ ಹಿಂದೆನೇ ಪರ್ಚೇಸ್ ಮಾಡಿದ್ದು. ಇದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಯಾರು ಬಂದ್ರೂ ಆಲ್ಮೋಸ್ಟ್ ಏನಂತ ಹೇಳ್ತಾರೆ ಅಂತಂದರೆ, ನೀನು ಯಾಕೆ ಮನೆ ಥರ ಇಟ್ಕೊಂಡಿಲ್ಲ, ಮ್ಯೂಸಿಯಮ್ ಥರ ಇದೆ ಅಂತ ಅಂತಾರೆ ನನ್ನ ಫ್ರೆಂಡ್ಸ್ ಎಲ್ಲ. ನನ್ನ ಮನೆಗೆ ಯಾರು ಬಂದ್ರೂ ನಾನು ಆ ಥರ ಜೋಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೋ, ಕ್ಲೀನ್ ಇದೆ ಅಂತ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ನಮ್ಮ ಮನೆ ಯಾರು ನೋಡಿದ್ರು ನೀನು ಮ್ಯೂಸಿಯಮ್ ಥರ ಇಟ್ಕೊಬೇಡ ಮನೇನ ಅನ್ನೋ ಥರ ನನ್ನ ಫ್ರೆಂಡ್ ತುಂಬಾ ಹೇಳ್ತಾಳೆ. ಬಂದಾಗೆಲ್ಲ ಹೇಳ್ತಾ ಇರ್ತಾಳೆ ಆ ಮಾತನ್ನ. ನನಗೆ ಬಂದು ಮನೆ ತುಂಬಾ ಕ್ಲೀನಾಗಿರಬೇಕು, ಇಲ್ಲ ಅಂದರೆ ನನಗಿಷ್ಟ ಆಗಲ್ಲ. ಮುಂಚೆ ಕೆಲಸದವ್ರು ಬರೋರು ಅನಿವಾರ್ಯ, ನನಗೆ ಮಾಡೋಕ್ಕಾಗಲ್ಲ ಅಂತ ಅವ್ರನ್ನ ಇಟ್ಕೊಂಡೆ. ಏನೋ ಒಂದು ರೇಂಜಿಂಗ್ ಮಾಡೋರು, ಚೆನ್ನಾಗೇ ಮಾಡೋರು, ಓಕೆ. ಬಟ್ ನನ್ನ ಥರ ಮಾಡ್ತಾ ಇರಲಿಲ್ಲ. ಆಲ್ಮೋಸ್ಟ್ ನನ್ನ ಕ್ಲೀನಿಂಗ್ ಎಲ್ಲ ಮುಗಿದೋಯ್ತು. ಇದಾಗಿತ್ತು ನಾನು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.